ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗಿಂದ ಹಿಡ್ಕೊಂಡು ಈವ್ನಿಂಗ್ವರೆಗೂ ನನ್ನ ರೂಟೀನ್ ಏನೆಲ್ಲ ಇತ್ತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಮಾರ್ನಿಂಗ್ ರಂಗೋಲಿ ಆಗಿತ್ತು. ರಂಗೋಲಿ ಬಿಡಿಸುವಾಗ ವಿಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ. ಯಾರಿಗಾದರೂ ಈಸಿಯಾಗಿ ಮಾರ್ನಿಂಗ್ ಹಾಕೋದಕ್ಕೆ ರಂಗೋಲಿ ನೋಡ್ತಾ ಇದ್ದರೆ ನೀವು ಇದನ್ನು ಬಿಡಿಸ್ಬೋದು ಅಂತ ಅದನ್ನು ಶೂಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿರುತ್ತೆ. ಟ್ರಯಾಂಗಲ್ ಥರ ಮಾಡಿಬಿಟ್ಟು 3 ಕಡೆಗೆ ಅದನ್ನು ಕಮಲ ಹೂವಿನ ಚಿತ್ರ ತೆಗೆದು ಸ್ವಲ್ಪ ರೆಡ್ ಕಲರ್ನ ಮಿಕ್ಸ್ ಮಾಡಿದ್ರೆ ತುಂಬ ಕ್ಯೂಟಾಗಿ ರಂಗೋಲಿ ಬರುತ್ತೆ. ಅದಾದಮೇಲೆ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೆ ಇವತ್ತು ಪ್ರೋಸೋ ಮಿಲ್ಲೆಟ್ ಅಂತ ಸಿಗುತ್ತೆ. ಅದಕ್ಕೆ ಕನ್ನಡದಲ್ಲಿ ಬರುಗು ಅಂತಾರೆ ಅನಿಸುತ್ತೆ. ಚೆಕ್ ಮಾಡಿ ಇಲ್ಲಿ ಬರೆದ್ಬಿಟ್ಟು ನಿಮಗೆ ಹೇಳ್ತೀನಿ. ಬರುಗು ಅಂತ ಏನೋ ಹೇಳ್ತಾರೆ, ಬಿಳಿ ರಾಗಿ ಅಂತಾರೆ. ಕರೆಕ್ಟ್, ಬರುಗು ಅಥವಾ ಬಿಳಿ ರಾಗಿ ಅಂತ ಹೇಳ್ತಾರೆ. ಪ್ರೋಸೋ ಮಿಲ್ಲೆಟ್ ಅಂತ ಕೂಡ ಅಂತಾರೆ. ಇದನ್ನು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೆ ಇದರದ್ದು ಪುಲಾವ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನ ಮತ್ತು ಹೆಸರು ಕಾಳು, ಮೊಳಕೆ ಬಂದಿರೋ ಹೆಸರು ಕಾಳು, ಸೋಯಾ ಚಂಕ್ಸ್, ಪುಲಾವ್ ಎಲೆ ಎಲ್ಲವನ್ನು ಸೇರಿಸ್ಕೊಂಡು, ಆಮೇಲೆ ಪುದೀನಾನ ಪೇಸ್ಟ್ ಮಾಡಿಕೊಂಡು, ಪುದೀನ, ಹಸಿಮೆಣಸಿನಕಾಯಿ, ಶುಂಠಿ ಎಲ್ಲ ಪೇಸ್ಟ್ ಮಾಡಿ ಒಗ್ಗರಣೆ ಕೊಟ್ಕೊಂಡು ಎಲ್ಲನೂ ಪುಲಾವ್ ಹೇಗೆ ಮಾಡ್ತೀವಿ ಅದೇ ರೀತಿ, ಇಲ್ಲ ಬಿಸಿಬೇಳೆ ಬಾತ್ ಮಾಡ್ತೀವಲ್ಲ ಆ ರೀತಿ ಇದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೆನೆಸಿ ಇಟ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಖಾರ ಉಪ್ಪು ನಾರ್ಮಲ್ಗಿಂತ ಒಂಚೂರೇ ಜಾಸ್ತಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಸ್ವಲ್ಪ ಸ್ವೀಟ್ ಆಗಿಬಿಡುತ್ತೆ ಅದು. ಏನಕ್ಕೆ ಅಂದರೆ ಹೆಸರು ಕಾಳನ್ನೂ ಹಾಕ್ಕೊಂಡಿದ್ದೀನಿ, ಮೊಳಕೆ ಬರೋದು, ಅದು ಸ್ವಲ್ಪ ಸ್ವೀಟ್ ಬಿಡುತ್ತೆ. ಸೋಯಾ ಚಂಕ್ಸ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಅನಿಸುತ್ತೆ ಅಂದ್ಬಿಟ್ಟು ಖಾರವನ್ನು ಚೂರು ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ಸೂಪರಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಒಂಥರ ರೈಸ್ ಥರನೇ ಅನಿಸುತ್ತೆ. ಅದಾದಮೇಲೆ ಬರೀ ರೈಸ್ ತಿಂದು ಬೇಜಾರಾಗಿದ್ದರೆ ಈ ಥರ ಏನನ್ನಾದರೂ ಸ್ಪೆಷಲಾಗಿ ಟ್ರೈ ಮಾಡ್ಬೋದು. ಅದಾದಮೇಲೆ ನಮ್ಮ ಲಕ್ಕಿಗೆ ಸೋಯಾ ಚಂಕ್ಸು ನೆನೆಸಿಟ್ಟಿದ್ದನ್ನು ಕೊಟ್ಟರೆ ಅದಕ್ಕೂ ಹೆಲ್ತ್ ಚೆನ್ನಾಗಿರುತ್ತೆ. ಯಾಕಂದರೆ ಫುಲ್ ವೆಜಿಟೇರಿಯನ್ ಇರೋದರಿಂದ ಅದಕ್ಕೆ ಎಲ್ಲ ವೆಜ್ ಫುಡ್ಡೇ ಹಾಕ್ತೀವಿ. ಸೋಯಾ ಚಂಕ್ಸ್ ಅದಕ್ಕೆ ಶಕ್ತಿ ಎಲ್ಲ ಚೆನ್ನಾಗಿ ಕೊಡುತ್ತೆ, ಅದನ್ನು ಹಾಕಬೇಕು ಅಂತ ಹೇಳ್ತಾರೆ. ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸಿಟ್ಟು ಆರಿದ ಮೇಲೆ ಅದನ್ನ ಕೊಡ್ತಾಯಿದ್ದೀನಿ. ಅದಾದಮೇಲೆ ನೋಡಿ, ಇದನ್ನು 2 ವಿಸಿಲ್ ಮಾಡಿಕೊಂಡೆ. ಅಲ್ಲಿವರೆಗೂ ಆ್ಯಪಲ್ ಜ್ಯೂಸ್ ಕೂಡ ಮಾಡ್ಕೊಳ್ಬೇಕು ಅಂತ ಜ್ಯೂಸರಲ್ಲಿ ಆ್ಯಪಲ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಹೇಗೆ ಅಂದರೆ ಬರೀ ಅದು ಆ್ಯಪಲ್ ಇದೆಯಲ್ಲ, ಸೇಬು ಹಣ್ಣಿಂದು ರಸ ಮಾತ್ರ ಬರುತ್ತೆ, ಅದು ಪಲ್ಪ್ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಜ್ಯೂಸ್ ಮಾತ್ರ ಅದಕ್ಕೆ ಇನ್ನೊಂದು ಥರ ವಿನೆಗರ್ ಅಂತ ಹೇಳ್ತಾರಲ್ವ, ಆ್ಯಪಲ್ ವಿನೆಗರ್ ಆ ಥರ ಬರುತ್ತೆ ನೋಡಿ. ಫುಲ್ಲು ನೀರು ಥರನೇ ಬಂದಿರುತ್ತೆ. ನಾವೀಗ ಮಿಕ್ಸಿ ಜಾರಲ್ಲಿ ಮಾಡಿಕೊಂಡ್ರೆ ಫುಲ್ ಸ್ಮೂದಿ ಥರ ಆಗುತ್ತಲ್ವ, ಅದು ಪಲ್ಪ್ ಕೂಡ ಅದರಲ್ಲೇ ಉಳ್ಕೊಳ್ಳುತ್ತೆ. ಬಟ್ ಇದು ಬರೀ ರಸ ಮಾತ್ರ ಹೊರಗೆ ತೆಗಿಬೋದು. ತುಂಬ ಸ್ವೀಟಾಗಿ ಬರುತ್ತೆ ಅದರಲ್ಲಿ ಮಾಡಿದರೆ, ಬರೀ ರಸ ಮಾತ್ರ ತೆಗೆದ್ರೆ. ಸೊ ಅದಕ್ಕೆ ನಾವು ಅರ್ಧ ಲೆಮನ್ ಹಾಕ್ಕೋಬೋದು, ಇಲ್ಲ ಚೂರು ನೀರನ್ನು ಸೇರಿಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಟೀ ಥರ ಕಾಣಿಸುತ್ತೆ. ಅದಾದಮೇಲೆ ಇದು ರೈಸ್ ಕೂಡ ರೆಡಿಯಾಗಿತ್ತು. ಬಿಳಿ ರಾಗಿ ಅಥವಾ ಇನ್ನೊಂದು ಬರುಗು ಅಂತ ಹೇಳ್ತಾರೆ, ಅದು ರೆಡಿ ಆಯಿತು ನೋಡಿ. ಈ ಥರ ಆಗಿದೆ. ಬಿಸಿಯಾಗಿ ತಿಂತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಇದನ್ನು ಸ್ವಲ್ಪ ರಸದ ಥರ ಕೂಡ ಮಾಡ್ಕೋಬೋದು. ತೊಗರಿಬೇಳೆ ಎಲ್ಲ ಹಾಕಿ ಬಿಸಿಬೇಳೆ ಬಾತ್ ಮಾಡೋ ಥರ ಮಾಡಿದರೂ ಕೂಡ ಅದು ಇನ್ನೂ ಚೆನ್ನಾಗಿ ಇರುತ್ತೆ. ಅದಾದಮೇಲೆ ದೇವ್ರ ಮುಂದೆ ಹಚ್ಚೋದಕ್ಕೆ, ಅಗರಬತ್ತಿ ಹಚ್ಚೋದಕ್ಕೆ ಅದು ಸ್ಟ್ಯಾಂಡ್ ತೊಗೊಂಡಿದ್ದೆ. ಎಲ್ಲಾದರೂ ನಾವು ಅದನ್ನು ಚುಚ್ಚಿದರೆ ಅದರದ್ದು ಬೂದಿ ಇರುತ್ತಲ್ವ, ಊದಿನ ಕಡ್ಡಿದು, ಎಲ್ಲಿ ಬೇಕಲ್ಲಾದರೂ ಬಿದ್ದುಬಿಡುತ್ತೆ. ಸೊ ಅದನ್ನು ಪದೇ ಕ್ಲೀನ್ ಮಾಡ್ತಾ ಇರಬೇಕು. ಅದಕ್ಕೆ ಅದರದ್ದೇ ಸ್ಟ್ಯಾಂಡ್ ಸಿಗುತ್ತೆ ಅಲ್ವ, ಸ್ಟ್ಯಾಂಡನ್ನ ನಾನು ತೊಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ. 199 ರೂಪೀಸ್ ಕೊಟ್ಬಿಟ್ಟು. ಅದು ಹೇಗಿದೆ ಅಂದ್ಬಿಟ್ಟು ಇವತ್ತು ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಟಿಫನ್ ಮಾಡ್ತಾಯಿದ್ದೆ ನೋಡಿ. ನಮ್ಮ ಲಕ್ಕಿ ಯಾವ ಥರ ನಿದ್ದೆ ಮಾಡ್ತಾಯಿದೆ, ಅದು ಮಲ್ಕೊಂಡಿರೋ ಸ್ಟೈಲ್ ನೋಡಿ. ಕ್ರೊಕೊಡೈಲ್ ಎಲ್ಲ ಮಲಗಿರುತ್ತೆ, ಆಮೆ ಮಲಗಿರುತ್ತಲ್ವ ಆ ರೀತಿ, ಆ ಸ್ಟೈಲಲ್ಲಿ ಮಲಗುತ್ತೆ ಅದು. ಹೊಟ್ಟೆ ಎಲ್ಲ ಫುಲ್ ನೆಲಕ್ಕೆ ಹಚ್ಚಿ 4 ಕಾಲು ಸ್ವಿಮ್ ಮಾಡೋರ ಥರ ಮಾಡಿಕೊಂಡು ನೋಡಿ ಹೆಂಗೆ ನಿದ್ದೆ ಮಾಡ್ತಾಯಿದೆ. ಅದು ಎಲ್ಲ ಟಿಫನ್ ಮಾಡಿತ್ತು. ಇದನ್ನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ ನಾನಿವತ್ತು ನೋಡಿ. ಬಂದ ತಕ್ಷಣ ನಮ್ಮ ಲಕ್ಕಿನೇ ತೊಗೊಂಡು ಬರುತ್ತೆ, ಏನು ಆರ್ಡ್ರ್ ಬಂದರೂ ಹೋಗಿ ಅದೇ ಕ್ಯಾಚ್ ಮಾಡ್ಕೊಂಬರೋದು. ಅದರದ್ದೇ ಅದು ಆಟೋದೇನೋ ಅಂದ್ಕೊಳ್ಳುತ್ತೆ, ಕೊಡೋದೇ ಇಲ್ಲ. ಹಿಡ್ಕೊಂಡು ಯಾವ ಥರ ಅಡ್ಡಾಡ್ತಾ ಇದೆ ನೋಡಿ. ಚಳಿ ಇದ್ದಿದ್ದಕ್ಕೆ ಅದಕ್ಕೂ ಕೂಡ ಬ್ಲ್ಯಾಂಕೆಟ್ ಹಾಸಿದ್ದೆ, ಅದ್ರ ಮೇಲೆ ಮಲ್ಕೊಳ್ಳಿ ಅಂತ, ಅಲ್ಲೇ ಮಲಗುತ್ತೆ. ಏನಾದರೂ ಆರ್ಡ್ರ್ ಬಂದರೆ ಹೋಗಿ ಕಲೆಕ್ಟ್ ಮಾಡ್ಕೊಂಬರುತ್ತೆ. ಆಮೇಲೆ ನೋಡಿ ಕೊಡೋದೇ ಇಲ್ಲ. ಇವತ್ತು ಯಾಕೋ ಬಿಟ್ಟಿದೆ, ತುಂಬ ಸ್ವಲ್ಪ ದೊಡ್ಡದು ಅನಿಸಿದ್ದು, ಕಚ್ಚೋಕ್ಕಾಗಲ್ಲ ಅಂತ ಬಿಡ್ತು ಅನಿಸುತ್ತೆ.
ಓಕೆ, ಇವಾಗ ನೋಡೋಣ ಬನ್ನಿ ಅಗರಬತ್ತಿ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ. ಎರಡಕ್ಕೆ ಸೇರಿ ಅದು 199 ರುಪೀಸ್ ಈ ಥರ ಆಗಿತ್ತು. ಲಿಂಕನ್ನು ಹಾಕಿದರೆ ಅದು ಲಿಂಕ್ ಬರಲ್ಲ. ಕ್ಲಿಕ್ ಮಾಡಿದರೆ ನಿಮಗೆ ಲಿಂಕ್ ಓಪನ್ ಆಗಲ್ಲ. ಅದಕ್ಕೆ ಲಿಂಕ್ ಹಾಕ್ತಾ ಇಲ್ಲ. ಏನೋ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಅನಿಸುತ್ತೆ ನಾನು. ಅದನ್ನು ಸೆಟ್ಟಿಂಗ್ ಚೇಂಜ್ ಮಾಡಿಕೊಂಡು ಆಮೇಲೆ ಲಿಂಕನ್ನು ಶೇರ್ ಮಾಡ್ತೀನಿ. ಈಗ ಹಾಗೆ ಹಾಕಿದರೆ ಅದು ಕ್ಲಿಕ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ನೀವು ಈ ಥರ ಅಗರಬತ್ತಿ ಸ್ಟ್ಯಾಂಡ್ ಅಂತ ಕೊಟ್ಟರೆ ಬಂದುಬಿಡುತ್ತೆ. 199 ಅಥವಾ 189 ರುಪೀಸ್ ಈ ಥರ ಆಯಿತು ತೊಗೊಳಕ್ಕೆ. ಅಷ್ಟೊಂದು ದಪ್ಪ ಇಲ್ಲ, ತೆಳ್ಳಗೂ ಇಲ್ಲ, ಮೀಡಿಯಮ್ ಇದೆ, ಚೆನ್ನಾಗಿದೆ. ಇವಾಗಲೇ ನಾನು ಯೂಸ್ ಮಾಡ್ತಾ ಇದ್ದು ಒಂದು 6 ಮಂತ್ ಆಯಿತು. ಇದು 6 ಮಂತ್ ಓಲ್ಡ್ ಶೂಟ್ ಮಾಡ್ಕೊಂಡಿದ್ದು ವಿಡಿಯೋ ನೋಡಿ. ಎರಡು ಈ ಥರ ಚೆನ್ನಾಗಿದೆ. ನಮ್ಮ ಲಕ್ಕಿ ನೋಡಿ ಅಲ್ಲಿ ಅವಳದೇ ಆಟ ಆಡೋದೇನೋ ಅಂದ್ಕೊಂಡು ಅದು ಬೇಕು ಅಂತ ಮೇಲೆ ಹತ್ತುತ್ತಾ ಇತ್ತು. ಚೆನ್ನಾಗಿರುತ್ತೆ. ಅಗರಬತ್ತಿ ನಾವು ಹಚ್ತಾ ಇರ್ತೀವಲ್ವ ಆವಾಗ ಅದರಲ್ಲಿ ಒಂದು ಸ್ಟ್ಯಾಂಡಲ್ಲಿ ನಾವು 5 ಅಗರಬತ್ತಿಯನ್ನು ಹಾಕ್ಬೋದು, ಚುಚ್ಬೋದು. ಆಮೇಲೆ ಅದ್ರ ಹೊಗೆ ಕೂಡ ಹೋಲ್ಗಳಿಂದ ಹೊರಗೆ ಬರ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸ್ತಿರುತ್ತೆ. ಒಂದು ಹಾಲಲ್ಲಿ ಮತ್ತು ದೇವ್ರ ಮನೇಲಿ ಈ ಥರ ಹಚ್ಚೋದಕ್ಕೆ 2 ಬರುತ್ತೆ. ಸಿಂಗಲ್ಗಾದರೆ ಕೆಲವೊಂದು ರೇಟ್ ಜಾಸ್ತಿ ಇತ್ತು. ಇದೊಂದು ಮಾತ್ರನೇ ಕಡಿಮೆ ರೇಟಲ್ಲಿ ಇದ್ದಿದ್ದು. ಇದೆಲ್ಲ ಜಾಸ್ತಿ ರೇಟ್, ಒಂದೊಂದಕ್ಕೆ 200 ಎಲ್ಲ ಇತ್ತು. ಇದು ಎರಡಕ್ಕೂ ಸೇರಿ 189 ಇತ್ತು ನಾನು ತೊಗೊಂಡಿರುವಾಗ. ನೋಡಿ ಈ ಥರ ಇದೆ. ವಾಯ್ಸ್ ಸ್ವಲ್ಪ ಒಂಥರ ಆಗ್ತಾಯಿದೆ, ಕ್ಷಮಿಸಿ. ವೆದರ್ ಕೋಲ್ಡ್ ಇದೆ ಅಲ್ವಾ, ಅದಕ್ಕೆ ಅನಿಸುತ್ತೆ. ಸ್ವಲ್ಪ ಕೆಮ್ಮು ಬಂದಿರೋ ಥರ ಆಗ್ತಿದೆ. ಬಂದಿಲ್ಲ, ಕೆಮ್ಮಾಗಿಲ್ಲ, ಸ್ಟಿಲ್ ಸ್ವಲ್ಪ ಯಾಕೋ ವಾಯ್ಸ್ ಸ್ಟಕ್ ಆಗ್ತಿದೆ. ಚೆನ್ನಾಗಿರುತ್ತೆ. ಮೇಲ್ಗಡೆ ನೋಡಿ, ಮೇಲೆ ಕ್ಯಾಪ್ ಕೊಟ್ಟಿದ್ದಾರಲ್ವ, ಅಲ್ಲಿ ಕೂಡ ನಾವು ಇದನ್ನು ಕರ್ಪೂರನೂ ಬೇಕಂದರೆ ಹಚ್ಕೊಳ್ಳೋದು, ಆ ಥರ ಮಾಡ್ಬೋದು. ಮೇಲೆ ಹೂವಿನ ಥರ ಮಾಡಿ ಕೊಟ್ಟಿದ್ದಾರೆ ಕ್ಯಾಪು. ಈ ಥರ ಇದೆ. ಕೆಳಗೆ 5 ಅಗರಬತ್ತಿನ ನಾವು ಚುಚ್ಬೋದು. ಅದಕ್ಕೆ ಮೇಲೆ ಮುಚ್ಚೋದಕ್ಕೆ ಕ್ಯಾಪ್ ಕೊಟ್ಟಿರ್ತಾರೆ. ಅದನ್ನು ಮುಚ್ಚಿಲ್ಲ ಅಂದರೂ ನಡೆಯುತ್ತೆ. ಅದ್ರ ಬದಲಾಗಿ ನಾವು ಇದನ್ನು ಏನಕ್ಕಾದರೂ ಗಂಧದ ಇದು ಇಡೋದಕ್ಕೆ ಅಥವಾ ಕರ್ಪೂರನ ಹಚ್ಚೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಹಚ್ಚಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಚೆನ್ನಾಗಿರುತ್ತೆ, ಯೂಸ್ಫುಲ್ ಇದೆ. ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಸೊ ಹಾಗಾಗಿ 2 ಸ್ಟ್ಯಾಂಡ್ ಆದರೆ ಒಂದು ಹಾಲಲ್ಲಿ ಹಚ್ಚೋದಕ್ಕೆ ಆಗುತ್ತೆ. ಇನ್ನೊಂದು ದೇವ್ರ ಮನೇಲೇ ಹಚ್ಚಿ ಇಡ್ಬೋದು. ನೋಡಿ, ಈಗಾಗಲೇ ಯೂಸ್ ಮಾಡಿದ್ದೆ, ಅದರಲ್ಲಿರೋದನ್ನು ತೆಗಿತಾ ಇದ್ದೀನಿ. ಅದರಲ್ಲಿ 5 ಹೋಲ್ ಬಂದಿರುತ್ತೆ. ಅದನ್ನು ಚುಚ್ಚಿಬಿಟ್ಟು ಆಮೇಲೆ ಕ್ಯಾಪ್ ಮೇಲ್ಗಡೆ ಕ್ಯಾಪ್ ಇದೆಯಲ್ಲ, ಉದ್ದೊಂದು ಸ್ಟ್ಯಾಂಡ್ ಇದೆ ಅಲ್ವ, ಅದನ್ನು ಮುಚ್ಚಲೇಬೇಕು. ಇಲ್ಲ ಅಂದರೆ ಅದು ಮುಚ್ಚಿಲ್ಲ ಅಂದರೆ ಅದು ಏನದು ಪ್ಲೇಟ್ ಇದೆ ಅಲ್ವ, ಅದರಲ್ಲೇ ಬೀಳಲ್ಲ. ಅದು ಪೌಡರು ಬೂದಿ ಅದರಲ್ಲಿ ಬೀಳಲ್ಲ, ಆಚೆ ಕಡೆಗೆಲ್ಲ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕಂಪಲ್ಸರಿ ನಾವು ಸ್ಟ್ಯಾಂಡನ್ನ ಕ್ಲೋಸ್ ಮಾಡಲೇಬೇಕು. ಮೇಲ್ಗಡೆ ಒಂದು ಕ್ಯಾಪ್ ಬಂದಿರುತ್ತೆ, ಅದನ್ನು ಮುಚ್ಚಿಲ್ಲ ಅಂದರೆ ಪರವಾಗಿಲ್ಲ, ಅದು ಏನೂ ತೊಂದರೆ ಆಗಲ್ಲ. ಬಟ್ ಈ ಉದ್ದನ ಸ್ಟ್ಯಾಂಡನ್ನ ಮಾತ್ರ ಹಾಕಲೇಬೇಕು. ಕೆಲವೊಂದು ಅಗರಬತ್ತಿ ತುಂಬ ಉದ್ದವಾಗಿರುತ್ತೆ, ಮುಚ್ಚೋದಕ್ಕಾಗಲ್ಲ, ಅವಾಗ ಓಪನ್ನೇ ಬಿಟ್ಟಿರ್ತೀನಿ. ಯಾವಾಗ ಚಿಕ್ಕದು ಅಗರಬತ್ತಿ ಇರುತ್ತೆ ಅವಾಗ ಫುಲ್ ಈ ಥರ ಕ್ಲೋಸ್ ಮಾಡಿಬಿಟ್ರೆ ಎಲ್ಲ ಒಳಗಡೆ ಬಿದ್ದಿರುತ್ತೆ. ಒಂದು 4-5 ಡೇಸ್ವರೆಗೂ ನಾವು ಆರಾಮಾಗಿ ಹಚ್ಕೊಳ್ಬೋದು. ಆವಾಗ ತುಂಬುತ್ತೆ, ಮತ್ತು ಕ್ಲೀನ್ ಮಾಡ್ಕೊಳ್ಬೇಕು. ಆ ಥರ ಒಂದು ಸರಿಗೆ 5 ಹಿಡಿಯುತ್ತೆ. ಆಮೇಲೆ ಎಷ್ಟು 189 ರುಪೀಸ್ ಕೊಟ್ಟು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಎಲ್ಲ ಕ್ಲಿಯರಾಗಿ ಹೇಳಿದ್ನಿ ಅಂದ್ಕೊಳ್ತೀನಿ. ಯಾರಿಗಾದರೂ ಅದು ಹೆಲ್ಪ್ ಆಗುತ್ತೆ ಅಂತ ಆದರೆ ನೀವು ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿ ತೊಗೊಳ್ಬೋದು. ಅದಾದಮೇಲೆ ನೋಡಿದ್ದು ನಮ್ಮ ಲಕ್ಕಿ ಫುಲ್ ನಿದ್ದೆ ಮಾಡ್ತಾಯಿತ್ತು. ನಿದ್ದೆಗಣ್ಣಲ್ಲಿ ಅದಕ್ಕೆ ಏನೋ ಕನಸು ಬಿದ್ದಿದೆ ಅನಿಸುತ್ತೆ. ಒಂಥರ ಸೌಂಡ್ ಮಾಡ್ತಾಯಿದೆ, ಸ್ವಿಮ್ಮಿಂಗ್ ಮಾಡೋ ಥರ, ಕೂಗೋ ಥರ, ಯಾರಿಗೂ ಕಚ್ಚೋ ಥರ, ಯಾರ್ದೋ ಮೇಲೆ ಕೋಪ ಮಾಡೋ ಥರ ಎಲ್ಲ ಮಾಡ್ತಾಯಿತ್ತು. ಅದನ್ನೇ ಶೂಟ್ ಮಾಡ್ತಾಯಿದ್ದೆ. ನನ್ನ ಸೌಂಡಿಗೆ ಎಚ್ಚರ ಆಯಿತು. ಅದಕ್ಕೆ ಇನ್ನೂ ಸಣ್ಣ ಮರಿ ಇತ್ತು ಇದು. ಆವಾಗ ಒಂದು 4 ಮಂತ್ಸ್ ಆಗಿತ್ತು ಅದಕ್ಕೆ ಅಷ್ಟೇ. ಆವಾಗ ಶೂಟ್ ಮಾಡಿದ ವಿಡಿಯೋ. ಇವಾಗ ತುಂಬ ದೊಡ್ಡದಾಗಿದೆ. ರೀಸೆಂಟ್ ವಿಡಿಯೋಸ್ ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಇವಾಗಷ್ಟೇ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ನಲ್ವ, ಹಾಗಾಗಿ ಮೊದಲು ಮಾಡ್ತಾಯಿದ್ದೆ. ಅದು ಒಂದು ಅಕೌಂಟಲ್ಲಿ ಅದರದ್ದು ಕ್ರೆಡೆನ್ಷಿಯಲ್ ಎಲ್ಲ ಕಳೆದೋಯ್ತು. ಹಾಗಾಗಿ ಚಾನಲ್ ಸ್ಟಾಪ್ ಆಗೋಯಿತು. ಹಾಗೇ ಇದೆ, ಅದನ್ನು ಶೇರ್ ಮಾಡ್ತೀನಿ. ಅದು ಪಾಸ್ವರ್ಡ್ ಎಲ್ಲ ಹುಡುಕೊಂಡು
ಅದರಲ್ಲಿ ರಂಗೋಲಿನ ಎಲ್ಲ ಶೇರ್ ಮಾಡಬೇಕು ಅಂತ ಇದೆ. ಅದಾದಮೇಲೆ ನೋಡಿ ಇವಾಗ ಈವ್ನಿಂಗ್ ಸ್ವಲ್ಪ ಟೀ ಏನಾದರೂ ಮಾಡ್ಕೊಳ್ಳೋಣ, ಚಳಿ ಇದೆ ಅಂದ್ಬಿಟ್ಟು ಕಿಚನಿಗೆ ಬಂದ್ವಿ. ನಾನು ನಮ್ಮ ಡಾಗ್ ಲಕ್ಕಿ. ಅದು ಚಿಕ್ಕ ಮರಿ ಇದ್ದಾಗ ಒಳಗೆಲ್ಲ ಬರ್ತಿತ್ತು, ಈಗ ಒಳಗೆಲ್ಲ ಬಿಡಲ್ಲ, ಅದನ್ನು ಹೊರಗೆ ಕೂತ್ಕೊಳ್ಳುತ್ತೆ. ಕಿಚನಿಂದ ಹೊರಗೆ ಚಿಕ್ಕ ಮರಿ ಇದ್ದಾಗ ನಡೆಯುತ್ತೆ ಅಂತ ಬಂದು ಹೋಗಿ ಮಾಡ್ತಾಯಿತ್ತು, ಸುಮ್ಮನೆ ಬಿಡ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಟೀ ಏನಾದರೂ ಮಾಡ್ಕೊಳ್ಬೇಕಂತ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ವಿಡಿಯೋಸ್ ನಾನು ಶೇರ್ ಮಾಡಿರಲಿಲ್ಲ. ಸೊ ಎಷ್ಟೊಂದು ದಿನದ ಮೇಲೆ ಆಲ್ಮೋಸ್ಟ್ ಒಂದು 15 ಡೇಸ್ ಆಯ್ತು ಅನಿಸುತ್ತೆ ಲಾಗ್ಸ್ ಏನು ಹಾಕಿದೆ. ಇವತ್ತು ಹಾಕ್ತಾ ಇದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಏನೋ ಮಾತಾಡ್ತಾಯಿದ್ರು. ನಮ್ಮ ಲಕ್ಕಿಗೆ ಚಿಕ್ಕ ಮಕ್ಕಳು ಅಂದರೆ ಏನೋ ಗೊತ್ತಿಲ್ಲ, ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ, ಅವ್ರ ವಾಯ್ಸ್ ಕೇಳಿದ್ರೆ ಫುಲ್ಲು ಕೂಗ್ತಾ ಇರುತ್ತೆ. ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ ಅನಿಸುತ್ತೆ. ಅಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಆಟ ಆಡ್ತಾಯಿದ್ರು, ಆ ವಾಯ್ಸ್ಗೆ ಅದು ಕೂಗ್ತಾಯಿತ್ತು. ಅವಳಿಗೆ ಸೈಲೆಂಟ್ ಆಗಿರು ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ನೋಡಿ ಟೀಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಹ್ಯಾಪಿ ನ್ಯೂ ಇಯರ್ 2026. ಆಮೇಲೆ ಟೀಗೆ ಬೆಲ್ಲವನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಓಲ್ಡ್ ವಿಡಿಯೋಸಲ್ಲಿ ಎಲ್ಲ ಪಿರಿಯಡ್ ಕಪ್ ಬಗ್ಗೆ ಎಲ್ಲ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಯಾವ ಥರ ಮಾಡಿದ್ದೆ, ಏನು ಮಾಡಿದ್ದೆ, ಅದೆಲ್ಲ ಹೇಗೆ ಅಂತ ಶೇರ್ ಮಾಡಿದ್ದೀನಿ. ಆಮೇಲೆ ಶಾರ್ಟ್ಸ್ ವಿಡಿಯೋ ಹಾಕಿದಾಗ ಎಲ್ಲರೂ ನಮ್ಮ ಲಕ್ಕಿದು ಟ್ರೈನಿಂಗ್ ವಿಡಿಯೋ ಎಲ್ಲ ಕೇಳ್ತಾಯಿದ್ರು. P40 ಟ್ರೈನಿಂಗು ಯಾವ ಥರ ಮಾಡ್ತೀರಾ, ಮತ್ತು ಅದು ಬ್ರೀಡ್ ಯಾವುದು, ಅದನ್ನು ಯಾವ ಥರ ಕೇರ್ ಮಾಡ್ತೀರಾ, ಫುಡ್ ಏನು ಕೊಡ್ತೀರಾ, ಚಿಕ್ಕ ಮರಿ ಇದ್ದಾಗ ಕೊಟ್ಟಿದ್ರಿ ಅಂತ ಎಲ್ಲ ಎಷ್ಟೊಂದು ಶಾರ್ಟ್ಸಲ್ಲಿ ಕಮೆಂಟ್ ಬರ್ತಾಯಿತ್ತು. ಅದೆಲ್ಲವನ್ನು ನಾನು ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. P40 ಟ್ರೈನಿಂಗ್ದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಬೆಲ್ಲದ ಟೀಯನ್ನು ಮಾಡ್ಕೊಳ್ತೀವಲ್ವ, ಹಾಲು ಹಾಕಿಬಿಟ್ಟು ಮಾಡ್ಕೊಳ್ಳುವಾಗ ಆದರೆ ಹಾಲು ಬೆಲ್ಲ ಎಲ್ಲ ಜೊತೆಲೇ ಅದನ್ನು ಕುದಿಸ್ಬಿಟ್ರೆ ಹಾಲು ಒಡೆದೋಗುತ್ತೆ. ಸೊ ಹಾಗಾಗಿ ಡಿಕಾಕ್ಷನ್ ಥರ ಮಾಡ್ಕೊಂಬಿಟ್ಟು ಆಮೇಲೆ ಬಿಸಿ ಹಾಲನ್ನು ಸೇರಿಸ್ಕೊಂಡ್ರೆ ಬೆಲ್ಲದ ಟೀ ಚೆನ್ನಾಗಿರುತ್ತೆ. ಕುದಿಸೋದಕ್ಕೆ ಹೋದರೆ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಅಂದರೆ ಬೇಗ ಒಡೆದ್ಬಿಡುತ್ತೆ ಹಾಲು. ಬೆಲ್ಲದಲ್ಲಿ ಏನಾದರೂ ಶುಗರ್ ಮಿಕ್ಸ್ ಆಗಿದ್ದ ಬೆಲ್ಲ ಇತ್ತಂದರೆ ಅದು ಒಡೆಯಲ್ಲ. ಬಟ್ ಚೆನ್ನಾಗಿರೋದು ಆರ್ಗ್ಯಾನಿಕ್ ಬೆಲ್ಲದಿಂದ ಆದರೆ ಹಾಲು ಬೇಗ ಒಡೆಯುತ್ತೆ. ನೀವೂ ಯಾರಾದರೂ ಬೆಲ್ಲದ ಟೀ ಇತ್ತಂದರೆ ಫಸ್ಟು ಡಿಕಾಕ್ಷನ್ ಥರ ಸಪ್ರೇಟಾಗಿ ನೀರು ಥರ ಮಾಡಿಕೊಂಡು ಆಮೇಲೆ ಹಾಲನ್ನ ಸೇರಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ಬಿಸ್ಕೆಟ್ ಕೂಡ ತಿಂತಾಯಿದ್ವಿ. ನಮ್ಮ ಲಕ್ಕಿಗೆ ಬಿಸ್ಕೆಟ್ಸ್ ಅಂದರೆ ತುಂಬ ಇಷ್ಟ. ಬಟ್ ನಾವು ತಿನ್ನೋಂಥ ಬಿಸ್ಕೆಟ್ಸ್ನ ಅದಕ್ಕೆ ಜಾಸ್ತಿ ಕೊಡೋ ಹಾಗಿಲ್ಲ. ನೋಡ್ತಾ ಇರುತ್ತಲ್ವ, ಕೇಳುತ್ತೆ, ಅದಕ್ಕೆ ಸ್ವಲ್ಪ ಕೊಟ್ಟಿದ್ದು 1-2 ಬಿಸ್ಕೆಟ್ ಅಷ್ಟೇ ಕೊಡೋದು. ಅದಾದಮೇಲೆ ಅದರದ್ದೇ ಬಿಸ್ಕೆಟ್ಸ್ ಇರುತ್ತೆ, ಅದನ್ನು ಕೊಟ್ಟರೆ ಆಗುತ್ತೆ. ಅದನ್ನ ಕೊಡ್ಬೋದು ನಾವು. ಡಾಗ್ದೇ ಬಿಸ್ಕೆಟ್ ಸಿಗುತ್ತೆ, ಅದರಿಂದ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇದು ಮನುಷ್ಯರದ್ದಾದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಜಾಸ್ತಿ ಕೊಡಬಾರ್ದು.